ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಇವರು ಸಣ್ಣ ವಯಸ್ಸಿನಲ್ಲಿ ಶ್ರೀಮಂತರಾಗುವ ರಾಶಿಯವರು. ಯಾವ ರಾಶಿ ಅನ್ನೋದನ್ನು ಹೇಳ್ತಾನೆ. ಅದಕ್ಕೆ ಮುಂಚೆ ಏನು ಮಾಡಬೇಕು, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಅಲ್ಲ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುವಂಥದ್ದು. ಬರೀ ಸಬ್ಸ್ಕ್ರೈಬ್ ಮಾಡಿದರೆ ಖಂಡಿತವಾಗ್ಲೂ ವೀಡಿಯೋ ನೋಟಿಫಿಕೇಶನ್ ಸಿಗೋದಿಲ್ಲ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಸಮಸ್ಯೆಗೆ ನಾನು ಪರಿಹಾರವನ್ನು ಕೊಡ್ತೇನೆ. ಖಂಡಿತವಾಗ್ಲೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಸಮಸ್ಯೆನ ಬರೆದು ಕಳುಹಿಸಿ, ಏನು ಸಮಸ್ಯೆ ಇದೆ ನಿಮಗೆ ಅನ್ನೋದನ್ನು ಬರೆದು ಕಳುಹಿಸಿ, ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ಸೂಕ್ತ ಸುಲಭ ಪರಿಹಾರವನ್ನು ನನ್ನಲ್ಲಿ ಸೂಚಿಸಿ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಕೆಲವರಿಗೆ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರೋದು ಅಂಥವ್ರು ಕೂಡ ಕೇಳಬಹುದು. ಸಮಸ್ಯೆಯನ್ನು ಡೀಟೇಲ್ ಆಗಿ ಬರೆದು ಕಳಿಸಿದರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಕೆಲವರು ಡೇಟ್ ಆಫ್ ಬರ್ತ್ ಮಾತ್ರ ಹಾಕಿರ್ತಾರೆ, ಅಂಥವರಿಗೆ ಉತ್ತರ ಕೊಡೋಕ್ಕೆ ಆಗಲ್ಲ. ಏನು ಅಂತ ಬರೆದು ಕಳಿಸಿ. ಹಾಗೆಯೇ ಚಿಕ್ಕ ವಯಸ್ಸಿನಿಂದಲೇ ಗೆಲುವು ಇವರ ಕೈ ರೇಖೆಯ ಮೇಲೆ ಅಚ್ಚು ಒತ್ತಿರುತ್ತಂತೆ. ಆ ಒಂದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಶ್ರೀಮಂತರಾಗುವ ರಾಶಿಯವರು. ಜೀವನದಲ್ಲಿ ಯಾರೂ ತಾನೇ ಯಶಸ್ವಿಯಾಗಲಿ ಇಷ್ಟಪಡುವುದಿಲ್ಲ ಅಲ್ವಾ? ಪ್ರತಿಯೊಬ್ಬರಿಗೂ ಬೆಳಗಿನ ರಾತ್ರಿಯಿಂದ ಬೆಳಗ್ಗೆ ತನಕ ಕಷ್ಟಪಡುವುದು ಅದಕ್ಕೆ ತಾನೇ. ಕೆಲವರಿಗೆ ಕೆಲವೊಂದು ಜೀವನದ ಸಾಧನೆಗಳನ್ನು ಪೂರೈಸಿದರೆ ಅದು ಯಶಸ್ಸು ಅಂತ ಹೇಳಬಹುದು. ಇನ್ನು ಕೆಲವರಿಗೆ ಕೆಲವೊಂದು ನಿರ್ದಿಷ್ಟ ಮೊತ್ತವನ್ನು ಸಂಪಾದನೆ ಮಾಡಿದರೆ ಅದನ್ನು ಯಶಸ್ಸು ಅಂತ ಪರಿಗಣಿಸ್ತಾರೆ. ಆದರೆ ಜೀವನ ಅನ್ನೋದು ಕೇವಲ ಹಣ ಸಂಪಾದನೆ ಮಾತ್ರ ಅಲ್ಲ, ಕೆಲವೊಂದು ಸ್ಥಾನಮಾನಗಳನ್ನು ಕೂಡ ಪಡೆದುಕೊಳ್ಳುವುದು, ಜನರ ಮೆಚ್ಚುಗೆಯನ್ನು ಪಡೆದುಕೊಳ್ಳುವುದು, ತಾವು ಅಂದುಕೊಂಡ ರೀತಿಯಲ್ಲಿ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವಾಗುವಂಥದ್ದು, ಇದೆಲ್ಲವನ್ನು ಸೇರಿಸಿ ಯಶಸ್ಸಿನ ಒಂದು ವ್ಯಾಖ್ಯಾನವನ್ನು ನೀಡಬಹುದು. ಈ ರೀತಿಯ ಯಶಸ್ಸು ಸಾಕಷ್ಟು ಜನರಿಗೆ ಗಗನ ಕುಸುಮ. ಆದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗಳು ಯಶಸ್ಸನ್ನು ತಮ್ಮ ಜೊತೆಗೆ ಹೊತ್ಕೊಂಡು ಬಂದಿರ್ತಾರೆ. ಅವರು ಯಾವುದೇ ಕ್ಷೇತ್ರದಲ್ಲಿ ಕೈ ಹಾಕಲಿ, ಗೆಲುವು ಕಟ್ಟಿಟ್ಟ ಬುತ್ತಿ. ಏನೇ ಕೆಲಸ ಮಾಡಲಿ, ಏನೇ ವ್ಯಾಪಾರ ಮಾಡಲಿ, ಅಥವಾ ಜೀವನದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲಿ, ಕೆಲವೊಂದು ನಿರ್ದಿಷ್ಟ ರಾಶಿಗಳು ಗೆಲುವನ್ನು ಖಂಡಿತವಾಗಿ ಹೊಂದಿರ್ತಾರೆ ಅನ್ನೋದನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಕೂಡ ಒಪ್ಪಿಕೊಳ್ಳುವಂಥದ್ದು. ಹಾಗೇನೇ ದ್ವಾದಶ ರಾಶಿಗಳಲ್ಲಿ ಮಕರ ರಾಶಿಯವರು ಅಂದರೆ ಯಾವ ರಾಶಿಯವರು ಅಂದರೆ 12 ರಾಶಿಗೂ ಕೂಡ ಅವರದೇ ಆದ ವಿಶಿಷ್ಟವಾದ ಗುಣ, ಸ್ವಭಾವ, ವ್ಯಕ್ತಿತ್ವ ಇರುವಂಥದ್ದು. ಅದರಲ್ಲಿ ಕೆಲವೊಂದು ಅದೃಷ್ಟ ಇರುವಂಥದ್ದು ಮತ್ತು ಯಾವುದರಲ್ಲಿ ಅವರು ಅದೃಷ್ಟ ಯಶಸ್ಸನ್ನು ಪಡೆಯುವಂಥದ್ದು ಅಂತ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಕನ್ಯಾ ರಾಶಿಯವರು ಕೂಡ ಅಷ್ಟೇ ಅತ್ಯಂತ ಯಶಸ್ವಿ ಫಲಿತಾಂಶಗಳನ್ನು ನೀಡುವಂಥ ಜನರಲ್ಲಿ ಒಬ್ಬರಾಗಿ ಕಾಣಿಸ್ಕೊಳ್ಳುವಂಥದ್ದು. ಇವರಿಗೂ ಕೂಡ ಜೀವನದಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಯಾರು ಕೂಡ ಹೇಳುವುದಿಲ್ಲ. ತಾವೇ ಖುದ್ದಾಗಿ ಜೀವನದಲ್ಲಿ ಯಶಸ್ಸನ್ನು ಹೊಂದಬೇಕು ಅನ್ನುವ ಮನೋಭಾವನೆಯಿಂದ ಇವರು ಅದರ ಕಡೆಗೆ ತುಂಬ ಪರಿಶ್ರಮದ ಮೂಲಕ ಕೆಲಸ ಮಾಡಿ ಸಾಧನೆ ಮಾಡುವುದಕ್ಕೆ ನೋಡ್ತಾರೆ. ಇನ್ನು ಇವರ ಪರಿಶ್ರಮ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ಅತ್ಯಂತ ಬುದ್ಧಿವಂತ ರಾಶಿಯವರು ಅಂತ ಹೇಳುವುದೇ ಸೂಕ್ತ. ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ತಮ್ಮ ಬುದ್ಧಿವಂತಿಕೆಯ ಮೂಲಕ ಅದನ್ನು ಪರಿಪಕ್ವವಾಗಿ ಮುಗಿಸುವಂಥ ಚಾಣಾಕ್ಷತೆಯನ್ನು ಹೊಂದಿರ್ತಾರೆ. ಇದೇ ಕಾರಣಕ್ಕಾಗಿ ಅವರು ಯಾವುದೇ ಉದ್ಯೋಗ ಕ್ಷೇತ್ರದಲ್ಲಿ ಇದ್ದರೂ ಕೂಡ ಆದಷ್ಟು ವೇಗವಾಗಿ ಪ್ರಮೋಷನ್ ಪಡೆದುಕೊಳ್ಳುವಂಥದ್ದು. ಇವರ ಸಹೋದ್ಯೋಗಿಗಳು ಸೇರಿದಂತೆ ವರಿಷ್ಠ ಅಧಿಕಾರಿಗಳು ಕೂಡ ಇವರ ಕಾರ್ಯವೈಖರಿಯನ್ನು ಮೆಚ್ಚಿಕೊಳ್ಳುವಂಥದ್ದು. ಇದೇ ಕಾರಣಕ್ಕಾಗಿ ಇವರ ಜೀವನದಲ್ಲಿ ಆರಂಭಿಕ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಸಮಸ್ಯೆಯನ್ನು ಎದುರಿಸಿದರೂ ಕೂಡ ಜೀವನದಲ್ಲಿ ವೇಗವಾಗಿ ಯಶಸ್ಸನ್ನು ಪಡೆಯುವಂಥದ್ದು. ನಂತರದ ದಿನಗಳಲ್ಲಿ ಕೈ ತುಂಬ ಹಣವನ್ನು ಸಂಪಾದನೆ ಮಾಡುವಂಥದ್ದು. ಜೀವನದಲ್ಲಿ ಮುಂದೆಂದೂ ಕೂಡ ಇವರಿಗೆ ಹಣಕಾಸಿನ ಕೊರತೆ ಕಂಡು ಬರುವುದಿಲ್ಲ. ಭವಿಷ್ಯದ ದಿನಗಳಲ್ಲಿ ತಮ್ಮ ಜೀವನದಲ್ಲಿ ಅತ್ಯಂತ ಎತ್ತರದ ಸ್ಥಾನವನ್ನು ತಲುಪುವಂಥದ್ದು ಅನ್ನೋದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವಂಥದ್ದು. ತಾವು ಏನು ಅಂದುಕೊಂಡಿರ್ತಾರೋ ಅದು ಆ ಒಂದು ಪ್ರತಿಯೊಂದು ಆಕಾಂಕ್ಷೆಗಳನ್ನು ಕೂಡ ಪೂರೈಸೋದಕ್ಕೆ ಇವರ ಬಳಿ ಸಾಮರ್ಥ್ಯ ಇರುವಂಥದ್ದು. ಹಾಗೆಯೇ ನೆಕ್ಸ್ಟ್ ಕನ್ಯಾ ರಾಶಿಯವರು ಈ ಥರ ಒಂದು ಯಶಸ್ವಿ ಆಗೋದಕ್ಕೆ ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡ್ತಾರೆ ಮತ್ತು ಆ ಯಶಸ್ವಿಯ ಒಂದು ಗುಟ್ಟೇನು ಇವರದು ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ವಿ. ನೆಕ್ಸ್ಟ್ ನೋಡುವಂಥದ್ದು ಎರಡನೇ ರಾಶಿ ವೃಶ್ಚಿಕ ರಾಶಿಯವರು ಹೇಗೆ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಅಥವಾ ಶ್ರೀಮಂತಿಕೆಯನ್ನು ಪಡೆದುಕೊಳ್ಳುವಂಥದ್ದು ಅಂತ ನೋಡೋದಾದರೆ, ವೃಶ್ಚಿಕ ರಾಶಿಯವರು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿದು ಬಂದಿರುವ ಹಾಗೆ ಹುಟ್ಟಿನಿಂದಲೇ ಅವರಲ್ಲಿ ನಾಯಕತ್ವದ ಗುಣ ಹಾಸೊಕ್ಕಾಗಿರುತ್ತೆ. ಜೀವನದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಅದರ ಬಗ್ಗೆ ಧೈರ್ಯದಿಂದ ಇರುವಂಥ ಮನೋಭಾವನೆಯನ್ನು ಈ ರಾಶಿಯವರು ಹೊಂದಿರ್ತಾರೆ. ಕಷ್ಟವನ್ನು ಎದುರಿಸಿ ನಿಲ್ಲಬೇಕಾದ ಅವಶ್ಯಕತೆ ವೃಶ್ಚಿಕ ರಾಶಿಯವರಿಗೆ ಇರುವುದಿಲ್ಲ. ಯಾಕಂದರೆ ಕಷ್ಟಗಳ ಎದುರು ಜಯಿಸಿ ನಿಲ್ಲುವಂಥವರು ಇವರು. ಇನ್ನು ತಮ್ಮ ಪ್ರತಿ ಜೀವನದ ವಿಚಾರದಲ್ಲಿ ನೋಡೋದಾದರೆ ವೃಶ್ಚಿಕ ರಾಶಿಯವರು ಅತ್ಯಂತ ಪರಿಶ್ರಮದಿಂದ ತಮಗೆ ನೀಡಿರುವಂಥ ಜವಾಬ್ದಾರಿ ಅಥವಾ ಕೆಲಸಗಳನ್ನು ಮಾಡುವಂಥ ಮನೋಭಾವನೆ ಇವರಲ್ಲಿ ಇರುತ್ತೆ. ಬೆಳೆಯುವ ಸಿರಿ ಮಳುಗಿಲ್ಲ ಅನ್ನೋ ರೀತಿಯಲ್ಲಿ ವೃಶ್ಚಿಕ ರಾಶಿಯವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸುವಂಥ ಅಭ್ಯಾಸವನ್ನು ಹೊಂದಿರ್ತಾರೆ. ಆರಂಭಿಕ ದಿನಗಳಲ್ಲಿ ವೃಶ್ಚಿಕ ರಾಶಿಯವರು ಅತ್ಯಂತ ಪರಿಶ್ರಮಗಳಾಗಿರುವ ಕಾರಣದಿಂದಾಗ ಅವರಿಗೆ ಜೀವನದಲ್ಲಿ ಶ್ರೀಮಂತರಾಗುವುದಕ್ಕೆ ಹಾಗೂ ಹಣ ಸಂಪಾದನೆ ಮಾಡುವುದಕ್ಕೆ ಹೆಚ್ಚು ಸಮಯ ಬೇಕಾಗಿರುವುದಿಲ್ಲ. ಅವರು ಕೆಲಸ ಮಾಡುವಂಥ ವೇಗಕ್ಕೆ ಅವರಿಗೆ ಯಶಸ್ಸು ಕೂಡ ವೇಗವಾಗಿ ದೊರೆಯುವಂಥದ್ದು. ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಗೌರವಿಸುವಂಥ ಗಣ್ಯ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾರೆ. ಹಣಕಾಸಿನ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಕೊರತೆನೇ ಎದುರಿಸುವುದಿಲ್ಲ. ಇವರ ನಾಯಕತ್ವದ ಗುಣಗಳು ಇವರಿಗೆ ಜೀವನದಲ್ಲಿ ಸಾಕಷ್ಟು ಯಶಸ್ಸಿನ ಉತ್ತುಂಗಕ್ಕೆ ಏರೋದಕ್ಕೆ ವೃಶ್ಚಿಕ ರಾಶಿಯವರಿಗೆ ಇರುವಂಥ ನಾಯಕತ್ವದ ಗುಣಗಳು ಕೂಡ ಪ್ರಮುಖವಾಗಿ ಕಾರಣವಾಗುತ್ತೆ. ಮಾಡುವಂಥ ಕೆಲಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ಕೊರತೆ ಖಂಡಿತವಾಗಿ ಸದಾಕಾಲ ಇದ್ದೇ ಇರುತ್ತೆ. ಅದೃಷ್ಟದ ಪರಿಣಾಮದಿಂದಾಗಿ ಮಾಡುವಂಥ ಪ್ರತಿಯೊಂದು ಕೆಲಸಗಳು ಕೂಡ ಗೆಲುವಿನ ಸಿಹಿಯನ್ನು ಉಣಿಸುತ್ತೆ. ಹಾಗೆ ನೆಕ್ಸ್ಟ್ ರಾಶಿ ಯಾವುದು?
ವೃಶ್ಚಿಕ ರಾಶಿ ಆದಮೇಲೆ ಅಂತ ನೋಡೋದಾದರೆ ಅದು ಮಕರ ರಾಶಿ. ಮಕರ ರಾಶಿಯವರು ಏನು ಅಂದರೆ ಅತ್ಯಂತ ಯಶಸ್ವಿ ರಾಶಿಗಳಲ್ಲಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಮಕರ ರಾಶಿಯವರು ಕೂಡ ಎಲ್ಲರಿಗಿಂತ ಮೇಲೆ ಕಾಣಿಸ್ಕೊಳ್ಳುವಂಥದ್ದು. ಅವರಿಗೆ ಜೀವನದಲ್ಲಿ ಯಶಸ್ವಿ ಆಗೋದಕ್ಕೆ ಯಾವುದೇ ರೀತಿಯ ಪ್ರೇರೇಪಣೆ ಅಥವಾ ಸ್ಫೂರ್ತಿ ಅಗತ್ಯ ಇಲ್ಲ ಅಂತ ಹೇಳಬಹುದು. ತಮ್ಮನ್ನು ತಾವು ಉದಾಹರಣೆಯಾಗಿ ಇಟ್ಟುಕೊಂಡು ತಮ್ಮ ಜೀವನದಲ್ಲಿ ಆಗಬೇಕಾಗಿರುವಂಥ ಸಾಧನೆಗಳ ಬಗ್ಗೆ ಸಂಪೂರ್ಣವಾಗಿ ಕೇಂದ್ರೀಕೃತರಾಗಿ ಅದಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ಪರಿಶ್ರಮ, ಬುದ್ಧಿವಂತಿಕೆ, ಕಾರ್ಯರೂಪದ ಬಗ್ಗೆ ಖುದ್ದಾಗಿ ಮಕರ ರಾಶಿಯವರು ಪ್ರತಿಯೊಂದು ರೀತಿಯ ಪ್ರೇರೇಪಣೆಯನ್ನು ಸ್ವಂತ ತಮ್ಮಿಂದಲೇ ಪಡೆದುಕೊಂಡು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೂ ತಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಸಂಪೂರ್ಣ ಯಶಸ್ವಿ ಫಲಿತಾಂಶವನ್ನು ಹೊಂದಿರ್ತಾರೆ. ತಮ್ಮ ಜೀವನದಲ್ಲಿ ಮಕರ ರಾಶಿಯವರಿಗೆ ತಾವು ಮಾಡುವಂಥ ಕೆಲಸವೇ ಅವರಿಗೆ ದೇವರಾಗಿರ್ತಾರೆ. ಈಗ ಆ ದೇವರ ಆರಾಧನೆಯನ್ನು ಪ್ರತಿದಿನ ಪ್ರತಿಕ್ಷಣ ಕೂಡ ಮಾಡ್ತಾರೆ. ತಾವು ಎದುರು ಇಟ್ಕೊಂಡಿರುವಂಥ ಗುರಿ ಎಷ್ಟೇ ಕಷ್ಟವಾಗಿದ್ದರೂ ಪರವಾಗಿಲ್ಲ, ಮಕರ ರಾಶಿಯವರು ತಮ್ಮ ಮೇಲೆ ತಾವು ಸಂಪೂರ್ಣವಾಗಿ ಭರವಸೆಯನ್ನು ಹೊಂದಿರ್ತಾರೆ. ಹಾಗೂ ಖಂಡಿತವಾಗಿ ತಾವು ಅಂದುಕೊಂಡಿರುವಂಥ ಗುರಿಯನ್ನು ಸಾಧಿಸುವುದಕ್ಕೆ ಹೋಗಬೇಕಾಗಿರುವಂಥ ದಾರಿ ಎಷ್ಟೇ ಕಷ್ಟವಾಗಿದ್ದರೂ ಕೂಡ ಅದನ್ನು ಸಾಧಿಸುವಂಥ ಸಾಮರ್ಥ್ಯ ತನ್ನ ಬಳಿ ಇದೆ ಅನ್ನೋದನ್ನು ಅವರು ನಂಬಿರ್ತಾರೆ. ಹಾಗೂ ತಾವು ಅಂದುಕೊಂಡಿರುವಂಥ ಗುರಿಯನ್ನು ತುಂಬಾ ಏನು ಮಾಡ್ತಾರೆ, ಎಷ್ಟೇ ಕಷ್ಟವಾದರೂ ಕೂಡ ಸಾಧಿಸುವಂಥದ್ದು. ಇದೇ ಕಾರಣಕ್ಕಾಗಿ ಮಕರ ರಾಶಿಯವರು ಯಶಸ್ಸಿನ ವಿಚಾರದಲ್ಲಿ ಬೇರೆ ರಾಶಿಯವರಿಂದ ವಿಭಿನ್ನವಾಗಿ ಕಾಣಿಸಿಕೊಳ್ಳುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಜೀವನದಲ್ಲಿ ಸೋಲನ್ನು ಒಪ್ಪಿಕೊಳ್ಳುವ ಜಾಯಮಾನದವರಲ್ಲ ಮಕರ ರಾಶಿಯವರು. ಇದೇ ಕಾರಣಕ್ಕಾಗಿ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ವೇಗವಾಗಿ ಯಶಸ್ಸನ್ನು ಹೊಂದುವುದಕ್ಕೆ ಯಶಸ್ವಿ ಆಗ್ತಾರೆ. ಇವರು ವ್ಯಾಪಾರ ಮಾಡಿದರೆ ತುಂಬಾ ಒಂದು ಒಳ್ಳೆ ಮಟ್ಟಕ್ಕೆ ಹೋಗುವಂಥವರು. ಹಾಗೆ ನೆಕ್ಸ್ಟ್ ರಾಶಿ ಬಂದುಬಿಟ್ಟು ಅದು ಮೀನರಾಶಿ. ಮೀನರಾಶಿಯವರು ಕೂಡ ತಮ್ಮ ಜೀವನದಲ್ಲಿ ಯಶಸ್ಸಿನ ಹಂತವನ್ನು ಹೇರುವುದಕ್ಕಾಗಿ ಯಾವುದೇ ರಿಸ್ಕ್ ಅಥವಾ ಪರಿಶ್ರಮವನ್ನು ತೋರ್ಪಡಿಸುವುದಕ್ಕೆ ಸಿದ್ಧವಾಗಿರ್ತಾರೆ. ಜೀವನದಲ್ಲಿ ಇವರು ಮಾಡುವಂಥ ಕ್ವಾಲಿಟಿ ಕೆಲಸಗಳು ಅಂದರೆ ಉತ್ತಮ ಕೆಲಸಗಳು ಹಾಗೂ ಉತ್ತಮ ನಿರ್ಧಾರಗಳು ಇವರನ್ನು ಉತ್ತಮ ಮನುಷ್ಯರನ್ನಾಗಿ ಮಾಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇವರು ಮಾಡುವಂಥ ಒಂದು ವಿಭಿನ್ನವಾದ ಕೆಲಸನೇ ಸಮಾಜದಲ್ಲಿ ಇವರನ್ನು ವಿಶೇಷವಾಗಿ ಕಾಣಿಸಿಕೊಳ್ಳುವಂತೆ ಮಾಡಲು ಹಾಗೂ ಇವರನ್ನು ಬೇಗ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುವ ಹಾಗೆ ಮಾಡುವುದು. ವಿಶೇಷವಾಗಿ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ಸನ್ನು ಮೀನರಾಶಿಯವರು ಪ್ರಾರಂಭ ಮಾಡಿದರೆ ಖಂಡಿತವಾಗಿ ಯಾವುದೇ ಅನುಮಾನವಿಲ್ಲದೆ ಅವರು ವೇಗವಾಗಿ ಯಶಸ್ಸನ್ನು ಸಂಪಾದನೆ ಮಾಡುವಂಥದ್ದು. ಇನ್ನು ಮೀನರಾಶಿಯವರು ತಾವು ಅಂದುಕೊಂಡಿದ್ದನ್ನು ಸಾಧಿಸುವಂಥ ಸ್ಪಷ್ಟವಾದ ಚಿತ್ರಣವನ್ನು ತಮ್ಮ ಮನಸ್ಸಿನಲ್ಲಿ ಹೊಂದಿರ್ತಾರೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ತಿಳಿದುಕೊಂಡಿರ್ತಾರೆ. ಹೀಗಾಗಿ ಅವರಿಗೆ ಯಶಸ್ಸು ಸಂಪಾದಿಸುವುದಕ್ಕೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಇದೆಲ್ಲ ಒಂದು ಚಿಕ್ಕ ಪ್ರಾಯದಲ್ಲೇ ಯಶಸ್ಸನ್ನು ಸಾಧಿಸುವಂಥವರು ಈ ರಾಶಿಯವರು ಅನ್ನೋದರ ಬಗ್ಗೆ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.